ಬಡವರ ಮನೆ ಸೇರ್ಬೇಕಿದ್ದ ಅನ್ನಭಾಗ್ಯ ಅಕ್ಕಿ ಖದೀಮರ ಪಾಲಾಗ್ತಾ ಇದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 80 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿಯ ಎತ್ತಿನ ಬೂದಿನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪಡಿತರ ಅಕ್ಕಿಯನ್ನ ಸೀಸ್ ಮಾಡಲಾಗಿದೆ. ಬೊಲೆರೋ ವಾಹನದಲ್ಲಿ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು ದಂಧೆಕೋರರು. ನ್ಯಾಯಬೆಲೆ ಅಂಗಡಿಯಲ್ಲೇ ಚೀಲವನ್ನ ಬದಲಾಯಿಸಿ ಅಕ್ಕಿ ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಬಳ್ಳಾರಿ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿದ್ದಾರೆ. ಪೊಲೀಸರು ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ 1,75,000 ಮೌಲ್ಯದ 170 ಚೀಲಗಳಲ್ಲಿನ 80 ಕ್ವಿಂಟಾಲ್ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ನ್ಯಾಯಬೆಲೆ ಅಂಗಡಿ ಮಾಲಕಿ ರಾಜೇಶ್ವರಿ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಡವರಿಗೆ ಅಂತ ಹೇಳಿ ಅನ್ನಭಾಗ್ಯ ಅಕ್ಕಿಯನ್ನ ಕೊಡಲಾಗ್ತಿದೆ. ಆದ್ರೆ ಆ ಅನ್ನಭಾಗ್ಯ ಅಕ್ಕಿ ಈಗ ಖದೀಮರ ಪಾಲಾಗ್ತಾ ಇದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 80 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಸರ್ಕಾರ ಬಡವರಿಗೆ ಸಹಾಯವಾಗಲಿ, ಅವರು ಅನ್ನ ಇಲ್ಲದೆ ತೊಂದರೆ ಪಡಬಹುದಂಥ ನಿಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಪಡಿತರ ವಿತರಕರೇ ಅವುಗಳನ್ನು ಕಳ್ಳ ದಾರಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಕಳೆದ ವಾರವಷ್ಟೇ ಬಳ್ಳಾರಿಯ ಎಸಿ ಅವರು ನೇರವಾಗಿ ದಾಳಿ ಮಾಡಿ ಒಂದು ಲಾರಿ ಲೋಡನ್ನು ಕೂಡ ಸೀಜ್ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಆದರೆ ಇವತ್ತು ಮತ್ತದೇ ಕಳ್ಳಾಟ ನಡೆದಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿದ್ವಿ. ನಾವೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆ ಮುಂದಿದ್ದೇವೆ. ಬಳ್ಳಾರಿಯ ಗ್ರಾಮಾಂತರ ಠಾಣೆ ಮತ್ತು APMC ಠಾಣೆ ಎರಡು ವ್ಯಾಪ್ತಿಯಲ್ಲಿ ಇವತ್ತು ಸರಿಸುಮಾರಾಗಿ 200 ಕ್ವಿಂಟಲ್ಗೂ ಹೆಚ್ಚು ಅಕ್ಕಿಯನ್ನು ಸೀಜ್ ಮಾಡ್ತಕ್ಕಂಥ ಕೆಲಸ ಇಲ್ಲಾಗಿದೆ. ಬಳ್ಳಾರಿ ಗ್ರಾಮಾಂತರ ಪ್ರದೇಶದ ಎತ್ತಿನ ಬೂದಿಯಾಳ ಗ್ರಾಮದಲ್ಲಿ ಸರಿಸುಮಾರಾಗಿ 85ರಿಂದ 100 ಕ್ವಿಂಟಲ್ ಅಕ್ಕಿಯನ್ನು ಈ ರೀತಿ ಒಂದು ದೊಡ್ಡ ವಾಹನದಲ್ಲಿ ಪಡಿತರ ಅಕ್ಕಿಯ ಚೀಲದಿಂದ ಬೇರೆ ಖಾಸಗಿ ಚೀಲಕ್ಕೆ ವರ್ಗಾವಣೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ವಿತರಕರಾದ ಬಸವರಾಜ್ ಮತ್ತು ಖರೀದಿ ಮಾಡ್ತಕ್ಕಂಥ ಪ್ರತಾಪ್ ಅನ್ನೋ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದಾರೆ. ಸರಿಸುಮಾರಾಗಿ ಇದು 80 ಕ್ವಿಂಟಲ್ ಇರ್ತಕ್ಕಂಥ ಅಕ್ಕಿಯ ಬೆಲೆ 1,70,000ದಿಂದ 2 ಲಕ್ಷವರೆಗೂ ಆಗುತ್ತೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ. ಇದ್ರ ಜೊತೆಗೆ ಅಂತಂದರೆ ಕೇವಲ ಎತ್ತಿನ ಬೂದಿಯಾಳು ಮಾತ್ರವಲ್ಲದೆ APMC ಠಾಣಾ ಲಿಮಿಟಲ್ಲಿ 2ರಿಂದ 3 ಕಡೆಗಳಲ್ಲಿ ಒಂದು ಕಡೆ 20 ಟನ್ನು, ಇನ್ನೊಂದು ಕಡೆ 30 ಟನ್ನು, ಮತ್ತೊಂದು ಕಡೆ 20 ಟನ್ನು, ಹೀಗೆ ಒಂದು 60ರಿಂದ 70 ಟನ್ನು ಅಂದರೆ ಸರಿಸುಮಾರಾಗಿ ನಿನ್ನೆ ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಬಳ್ಳಾರಿಯ APMC ಠಾಣೆ ಮತ್ತು ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಸರಿಸುಮಾರಾಗಿ 200 ಕ್ವಿಂಟಲ್ಗೂ ಅಂದರೆ 170ರಿಂದ 200 ಕ್ವಿಂಟಲ್ಗೂ ಅಕ್ಕಿಯನ್ನು ಕಳ್ಳ ಸಾಗಾಟ ಮಾಡ್ತಕ್ಕಂಥ ಅಕ್ಕಿಯನ್ನು ಜಪ್ತಿ ಮಾಡ್ತಕ್ಕಂಥ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅದೆಷ್ಟೇ ಟೈಟ್ ಮಾಡಿದ್ರು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಎಷ್ಟೇ ಟೈಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಜನರೇ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಪಡಿತರ ವಿತರಕರ ಬಳಿ ಹಣವನ್ನು ತೆಗೆದುಕೊಂಡು ಅಕ್ಕಿಯನ್ನು ತೆಗೆದುಕೊಳ್ಳದೆ ಹಾಗೆ ಬಿಡ್ತಕ್ಕಂಥ ಪದ್ಧತಿ ಕೆಲವೊಂದು ಕಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕಳ್ಳ ಸಾಗಾಟ ಮಾಡ್ತಕ್ಕಂಥ ಅಕ್ಕಿಯ ದಂಧೆ ಜೋರಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.